ಎಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ವತಿಯಿಂದ ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರು ಗಾಲ್ಫ್ ಕ್ಲಬ್ ಹೌಸ್ ಸಭಾಂಗಣದಲ್ಲಿ ಒಂದು ದಿನದ ರಿಟೈನಿಂಗ್ ವಾಲ್ ಡೆವಲಪರ್ಸ್ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಶ್ರೀ ಉಮೇಶ್ ಬಿ ರಾವ್ ಕನ್ಸಲ್ಟಿಂಗ್ ಇಂಜಿನಿಯರ್, ಉಮೇಶ್ ಬಿ ರಾವ್ ಅಂಡ್ ಕಂಪನಿ, ಬೆಂಗಳೂರು. ಪ್ರೊಫೆಸರ್ ಮದಿರಾ ಮಾಧವ್ ಹೈದರಾಬಾದ್ ರವರು ಗಿಡಕ್ಕೆ ನೀರಿರುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನರಡ್ಕೋ ಚೇರ್ಮನ್ ರಾದ ಆದಿಶೇಷನ್ ಗೌಡ ರವರು ಮಾತನಾಡಿ, ಈ ಕಾರ್ಯಾಗಾರ ನಮ್ಮ ಮೈಸೂರಿನ ಬಿಲ್ಡರ್ ಡೆವಲಪರ್ಸ್, ಸಿವಿಲ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರಿಗೆ ಹಾಗೂ ಆರ್ಕಿಟೆಕ್ಟ್ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಜ್ಞಾನವರ್ಧಕವಾಗಿರುತ್ತದೆ. ಕಟ್ಟಡ ನಿರ್ಮಾಣದ ಉದ್ಯಮದಲ್ಲಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಲೇಟೆಸ್ಟ್ ಅಪ್ಡೇಷನ್ ಇಂದಿನ ಅವಶ್ಯಕತೆಗೆ ಆಗಿರುವುದನ್ನು ಕಟ್ಟಡ ನಿರ್ಮಾಣದ ಸ್ಟೇಕ್ ಹೋಲ್ಡರ್ಸ್ ತಿಳಿಸಿಕೊಡುವ ಸಲುವಾಗಿ ಈ ಅತ್ಯುನ್ನತ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಅವರು ಕೂಡ ತುಂಬ ಓಡಾಡಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಡೆವಲಪರ್ಗೆ ಯಾಕೆ ಬೇಕು ರಿಟೈನಿಂಗ್ ವಾಲ್ ಬಗ್ಗೆ ಅಂತ ಅಂದರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾಟ್ ಓನ್ಲಿ ಡೆವಲಪರ್, ನಾಟ್ ಓನ್ಲಿ ಬಿಲ್ಡರ್, ಎಲ್ಲ ಕಡೆ ನೀರು ಎಲ್ಲಿ ಬರುತ್ತೆ, ಫ್ಲೋ ಬರುತ್ತೆ, ಅಥವಾ ಸಾಯಿಲ್ ಎಲ್ಲಿ ಬರುತ್ತೆ, ಅರ್ಥಕ್ವೇಕ್ ಥರ ಆಗ್ತಾ ಇರುತ್ತೆ, ಅದು ಸ್ಲೈಡ್ ಆಗುತ್ತೆ, ಅಂಥ ಕಡೆ ಎಲ್ಲ ಇದು ಬೇಕಾಗ್ತದೆ. ಅದ್ರ ಬಗ್ಗೆ ಟೆಕ್ನಿಕಲ್ ನಾಲೆಡ್ಜ್ ತಿಳ್ಕೊಂಡಿದ್ರೆ ನಾವು ಅದನ್ನು ಏನು ಇಂಟೆನ್ಸಿಟಿ ಇಟ್ಕೊಂಡು ಬಿಲ್ಡ್ ಮಾಡ್ಬೋದು, ಟೆಕ್ನಿಕಲ್ ಫೀಚರ್ಸ್ನೇನು ಅಡಾಪ್ಟ್ ಮಾಡ್ಬೋದು ಅನ್ನೋದರಿಂದ ಆಗೋಂಥ ಅನಾಹುತ ತಪ್ಪಿಸ್ಬೋದು. ಒಂದು ವಾಟರ್ ಫ್ಲಡ್ಡಿಂಗ್ ಇರ್ಬೋದು, ಅಥವಾ ಸಾಯಿಲ್ ಎರೋಷನ್ ಇರ್ಬೋದು, ಅಥವಾ ಇದು ಲೆವೆಲಿಂಗ್ ಸಾಯಿಲ್ ಬೇರೆ ಕಡೆ ಹೈಟ್ ಡಿಫ್ರೆನ್ಸ್ ಆಫ್ ದ ಹೈಟ್ ಇರುವಾಗ ಇನ್ನೊಂದು ಕಡೆ ಹೋಗಿ ಅದು ಲ್ಯಾಂಡ್ ಸ್ಲೈಡ್ ಆಗಿ ಅನಾಹುತಗಳು ಏನಾಗ್ತವೆ, ಕೇರಳದಲ್ಲಿ ಆದಂಥ ಅನಾಹುತ ಇರ್ಬೋದು, ಅಥವಾ ಮೊನ್ನೆ ಕಾರವಾರದಲ್ಲಿ ನಡೆದಂಥ ರೋಡು ಪಕ್ಕದಲ್ಲಿ ಆದಂಥ ಒಂದು ರಿಟೈನಿಂಗ್ ವಾಲು ತಡೆಯೋಕ್ಕಾಗದೆ ಬೆಟ್ಟ ಕೊಚ್ಕೊಂಡು ಹೋದಿರ್ಬೋದು ರೋಡ್ ಸಮೇತ. ಈ ಥರದ್ದೆಲ್ಲ ಅದಕ್ಕೂ ಎಲ್ಲರಿಗೂ ನಾಲೆಡ್ಜ್ ಅನ್ನೋದೇನಿದೆ ಅದು ಜನಸಾಮಾನ್ಯರಿಗೂ ಇಲ್ಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಟೆಕ್ನಿಕಲ್ ಕಮಿಟಿ ಪ್ರೆಸಿಡೆಂಟ್ ಹಾಗೂ ನಮ್ಮ ನರಡ್ಕೋ ಪ್ರೆಸಿಡೆಂಟ್ ಇದನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಕಾರ್ಯಕ್ರಮಕ್ಕೂ ಕೂಡ NIT ಪ್ರೊಫೆಸರ್ಸು, IIT ಪ್ರೊಫೆಸರ್ಸು ಅಕ್ರಾಸ್ ದ ಕಂಟ್ರಿ ಬಂದಿದ್ದಾರೆ. ಇದು ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯೂನಿವರ್ಸಿಟಿನಲ್ಲಿ ನಡೀಬೇಕು. ಇದು ನರಡ್ಕೋ ನಡೆಸ್ತಾ ಇದೆ. ನರಡ್ಕೋ ಚೇರ್ಮನ್ ಆಗಿ ನನಗೆ ಇದು ಒಂದು ಹೆಮ್ಮೆಯ ದಿನ ಅಂತ ಹೇಳ್ಕೊಳ್ಳೋದಕ್ಕೆ ಇದು ಮಾಡ್ತಾಯಿದ್ದೀನಿ. ಆ್ಯಸ್ ನರಡ್ಕೋ ಎಲ್ಲ ಆರ್ಗನೈಸೇಷನ್ಗಿಂತ ಒಂದು ಹೆಜ್ಜೆ ಮುಂದಿರುತ್ತೆ ಯಾವಾಗೂ. ಈ ಥರ ಟೆಕ್ನಿಕಲ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಅಥವಾ ಬೇರೆ ಇದಿರ್ಬೋದು, ಅದನ್ನೆಲ್ಲ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅದೆಲ್ಲದಕ್ಕೂ ನಾನು ನರಡ್ಕೋ ಟೀಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.